ಮಕ್ಕಳೇ, ಕಳೆದ ತರಗತಿಯಲ್ಲಿ ಗಿಲ್ಲು ಪಾಠದ ಬಗ್ಗೆ ತಿಳ್ಕೊತಾ ಇದ್ರಿ. ಲೇಖಿಕ ಅದನ್ನು ತೊಗೊಂಬಂದು ಹೇಗೆ ಅದನ್ನು ಸ್ವಲ್ಪ ಅದಕ್ಕೆ ಪೆನ್ಸಿಲಿನ ಔಷಧಿ ಎಲ್ಲ ಹಚ್ಚಿದ್ರು, ಮತ್ತು ಮನೆಯಲ್ಲೆಲ್ಲ ಬೇಡ ಸತ್ತೋಗುತ್ತೆ ಅಂತ ಹೇಳಿದ್ರು ಕೂಡ ಇವರು ಅದನ್ನು ಜೋಪಾನವಾಗಿ ತೊಗೊಂಬಂದು ಅದಕ್ಕೆ ಔಷಧಿ ಉಪಚಾರವನ್ನು ಮಾಡಿದ್ರು. ಅಲ್ಲಿವರೆಗೂ ತಿಳ್ಕೊಂಡಿದ್ರಿ ಅಲ್ವಾ. ಲೇಖಿಕಾನೇ ಉಸೆ ಕಮ್ರೆ ಮೇ ಉಸೆ ಉಟಾಕರ್ ಅಪ್ನೆ ಕಮ್ರೆ ಮೇ ಲಾಯಿ, ಅದನ್ನು ಎತ್ಕೊಂಡು ತನ್ನ ಕೊಠಡಿಗೆ ಬರ್ತಾರೆ. ಕಮ್ರೆ ಅಂದರೆ ಕೊಠಡಿ. ರೂಯಿ ಸೆ ರಕ್ತ ಪೋಂಚ್ಕರ್ ಘಾವೋಂ ಪರ್ ಪೆನ್ಸಿಲಿನ್ ಕಾ ಮರ್ಹಮ್ ಲಗಾಯ. ರೂಯಿ ಅಂದರೆ ಹತ್ತಿಯಿಂದ ರಕ್ತವನ್ನು ಹೊರಸಿ, ಪೋಂಚ್ಕರ್ ಅಂದರೆ ಒರೆಸೋದು, ಘಾವೋಂ ಪರ್ ಘಾವ್ ಅಂದರೆ ಗಾಯಗಳಿಗೆ ಪೆನ್ಸಿಲಿನ್ ಕಾ ಮರ್ಹಮ್ ಲಗಾಯ, ಪೆನ್ಸಿಲಿನ ಔಷಧಿಯನ್ನು ಹಚ್ಚಿದ್ರು. ಮರ್ಹಮ್ ಅಂದರೆ ಔಷಧಿ. ಕೈ ಗಂಟೆ ಕೆ ಉಪರಾಂತ್ ಉಸ್ಕೆ ಮುಹ್ ಮೇ ಪಾನಿ ಕಾ ಏಕ್ ದೋ ಬೂಂದ್ ಟಪ್ಕಾಯ. ಕೆಲವು ಗಂಟೆಗಳ ಉಪಚಾರದ ನಂತರ ಅದರ ಬಾಯಿಗೆ ಒಂದೆರಡು ಹನಿಯ ನೀರನ್ನು ಅಣಕಿಸಲಾಯಿತು. ಟಪ್ಕಾಯ ಜಾಸಕ ಅಂದರೆ ಹಾಕಲಾಯಿತು ಅಂತ. ತೀಸರೆ ದಿನ ಸ್ವಸ್ಥ ಗಿಲ್ಹರಿ ಇದರ್ ಉದರ್ ದೇಖ್ನೆ ಲಗ. ಮೂರನೇ ದಿನ ಆರೋಗ್ಯವಾಗಿರುವಂತಹ ಗಿಲ್ಹರಿ ಆ ಕಡೆ ಈ ಕಡೆ ನೋಡ್ಕೊಳ್ಳೋಕ್ಕೆ ಶುರು ಮಾಡ್ತು. ಅಂದರೆ ಅದಕ್ಕಾಗಿರುವಂಥ ಗಾಯ ಎಲ್ಲ ವಾಸಿಯಾಗಿ ಅದು ಆ ಕಡೆ ಈ ಕಡೆ ನೋಡೋ ಅಷ್ಟು ತಯಾರಾಯಿತು. तीसरे दिन वह इतना अच्छा और अस्वस्थ हो गया कि मेरे उंगली अपने दोनों नन्हे पंजों में पकड़कर नीले कांच के मोतिया जैसी आंखों से इधर उधर देखने लगा. ತೀಸರೆ ದಿನ ಅಂದರೆ ಮೂರನೇ ದಿನ. ಅದು ಎಷ್ಟು ಆರೋಗ್ಯವಾಗೋಯ್ತು ಅಂತ ಅಂದರೆ, ಇತ್ನಾ ಅಚ್ಚ ಅಂದರೆ ಎಷ್ಟು ಆರೋಗ್ಯವಾಯಿತು ಅಂದರೆ, ಅಸ್ವಸ್ಥ ಹೋಗಯ ಕಿ ಮೇರೆ ಉಂಗಲಿ ಅಪ್ನೆ ದೋ ನನ್ಹೆ ಪಂಜೋನ್ಸೆ ಪಕಡ್ಕರ್. ಉಂಗಲಿ ಅಂದರೆ ಬೆರಳು. ನನ್ನ ಬೆರಳನ್ನು ತನ್ನ ಎರಡು ಪಂಜಗಳಿಂದ ಹಿಡ್ಕೊಂಡು ನೀಲೆ ಕಾಂಚೆ ಅಂದರೆ ನೀಲಿಯಾಗಿರುವಂತಹ ಕಾಂಚ್ಗೆ ಮೋತಿಯ ಕಣ್ಣಿನ ಗುಳ್ಳೆಗಳು ನೀಲಿಯಾಗಿದ್ವು, ಅವು ಮುತ್ತಿನ ರೀತಿ ಹೊಳಿತಾ ಇದ್ವು. ಆಂಕೋನ್ಸೆ ಇದರ್ ಉದರ್ ದೇಖ್ನೆ ಲಗ, ಆ ಕಡೆ ಈ ಕಡೆ ನೋಡೋಕ್ಕೆ ಶುರು ಮಾಡ್ತು. ಲೇಖಿಕಾನೇ ಗಿಲ್ಹರಿ ಕಾ ಪ್ರಾಣ್ ಕಿಸ್ ತರಹ ಬಚಾಯ ಅಂತ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಲೇಖಿಕಾನೇ ಔಲೆ ಸೆ ಉಟಾಕರ್ ಅಪ್ನೆ ಕಮ್ರೆ ಮೇ ಲಾಯಿ, ರೂಯಿ ಸೆ ರಕ್ತ ಪೋಂಚ್ಕರ್ ಉಸ್ಕಾ गावों पर पेंसिलिन का मरहम लगाया और कई घंटे के उपचार के बाद उसके मुंह में 2-4 पानी टपकाया जा सका ಅಂತ ಬರಿಬೇಕು. आंखें किस तरह थी? आंखें नीले मोतिया जैसे थी ಅಂತ ಬರಿಬೇಕು. 3-4 मास उसके स्निग्ध रोये, झब्बेदार पूंछ और चंचल चमकीले आंखें सबको विस्मित करने लगे. 3-4 ತಿಂಗಳುಗಳ ನಂತರ, 3-4 ಅಂದರೆ 3-4 ಮಾಸ್ ಅಂದರೆ ತಿಂಗಳುಗಳ ನಂತರ, ಸ್ನಿಗ್ಧ ರೋಯೆ, ಸ್ನಿಗ್ಧ ಅಂದರೆ ಹೊಳೆಯುವಂತಹ ರೋಮ, ರೋಯೆ ಅಂದರೆ ರೋಮ, ಜಬ್ಬೇದಾರ್ ಪೂಂಚ್ ದಷ್ಟಪುಷ್ಟವಾಗಿರುವಂತಹ, ಪೂಂಚ್ ಅಂದರೆ ಬಾಲ, ಅವ್ರು ಚಂಚಲ್ ಚಮಕೀಲೆ ಆಂಕೆ ಅಂದರೆ ಕಣ್ಣುಗಳೆಲ್ಲ ತುಂಬ ಹೊಳಿತಾ ಇದ್ದಾವೆ. ಚಂಚಲ್ ಚಮಕೀಲೆ ಅಂದರೆ ಹೊಳೆಯುವಂತಹ ಕಣ್ಣುಗಳು. ಸಬ್ಕೋ ವಿಸ್ಮಿತ್ ಕರ್ನೆ ಲಗೆ, ಎಲ್ರಿಗೂ ಆಶ್ಚರ್ಯ ಹುಡ್ಸೋ ಹಂಗೆ ಅದು ತಯಾರಾಗ್ಬಿಡ್ತು. ನಿಮಗೆ ಅನುರೂಪತ ಕೇಳ್ತಾರೆ ಯಾವ ರೀತಿ ಅಂದರೆ, ಆಂಕೆ ಚಂಚಲ್ ಚಮಕೀಲೆ, ಪೂಂಚ್ ಡ್ಯಾಶ್ ಅಂತ, ಆಗ ಜಬ್ಬೇದಾರ್ ಅಂತ ಬರೀಬೇಕು. ಅಥವಾ ಸ್ನಿಗ್ಧ ರೋಯೆ ಆಂಕೆ ಡ್ಯಾಶ್ ಅಂತ ಕೇಳಿದ್ರೆ ಚಂಚಲ್ ಚಮಕೀಲೆ ಅಂತ ಬರೀಬೇಕು. मैंने फूल रखने के एक हल्की ढालिया में रूई बिछाकर उसे थार से ಕಿಟಕಿ ಪರ್ ಲಟ್ಕಾ ದಿಯಾ. ಅವ್ರು ಹೇಳ್ತಾರೆ, ನಾನು ಹೂ ಇಡೋ ಅಂತ ಒಂದು ಇದಿರುತ್ತಲ್ಲ, ಹೂದು ಪುಟ್ಟಿ ಥರ ಇರುತ್ತಲ್ಲ, ಅದನ್ನು ಹಲ್ಕಿ ಢಾಲಿಯಾಮೆ ಅಂದರೆ ಅದನ್ನು ತೊಗೊಂಬಂದೆ, ಅದನ್ನು ರೂಯಿ ಬಿಚಾಕರ್ ಅದರೊಳಗಡೆ ಹತ್ತಿಯನ್ನು ಹಾಸ್ದೆ, ಹೂ ಬುಟ್ಟಿ ಅಂತಾರಲ್ಲ ಅದನ್ನ ಫೂಲ್ ರಕ್ನೆಕಿಯೇ ಹಲ್ಕಿ ಢಾಲಿಯಾ ಅಂತ ಕರೆಯೋದು. ಒಂದು ಹೂವಿನ ಬುಟ್ಟಿ ತೊಗೊಂಬಂದೆ, ಅದನ್ನು ರೂಯಿ ಬಿಚಾಕರ್ ಅದಕ್ಕೆ ಹತ್ತಿ ಹಾಸ್ದೆ, ಬಿಚಾನ ಅಂದರೆ ಹಾಸೋದು. ಉಸೆ ತಾರ್ಸೆ ಕಿಟಕಿ ಪರ್ ಲಟ್ಕಾದಿಯಾ, ಒಂದು ಸಣ್ಣ ತಂತಿ ಸಹಾಯದಿಂದ ಅದನ್ನು ಕಿಟಕಿಗೆ ನೇತಾಕ್ದೆ. ಲಟ್ಕಾದಿಯಾ ಅಂದರೆ ನೇತಾಕ್ದೆ. ಅದು ಅಳಿಲು ಮಲ್ಗಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ಹೇಗೆ ಅಂತ ಲೇಖಕರು ಹೇಳ್ಕೊತಾ ಇದ್ದಾರೆ. 3-4 ಮಾಸ್ ಉಸ್ಕೆ ಸ್ನಿಗ್ಧ ರೋಯೆ, ಜಬ್ಬೇದಾರ್ ಪೂಂಚ್, ಚಮಕೀಲೆ ಆಂಕೆ ಸಬ್ಕೋ ವಿಸ್ಮಿತ್ ಕರ್ನೆ ಲಗೆ. 3-4 ತಿಂಗಳ ನಂತರ ಅದರ ಹೊಳೆಯುವಂಥ ಕಣ್ಣುಗಳು, ಸ್ನಿಗ್ಧ ರೂಯೆ, ಜಬ್ಬೇದಾರ್ ಅಂದರೆ ದಷ್ಟಪುಷ್ಟವಾಗಿರುವಂತಹ ಬಾಲ, ಚಮಕೀಲೆ ಆಂಕೆ ಅಂದರೆ ಹೊಳೆಯುವಂಥ ಕಣ್ಣುಗಳು ಎಲ್ಲರನ್ನೂ ಆಶ್ಚರ್ಯ ಮಾಡೋಕ್ಕೆ ಶುರು ಮಾಡ್ತು. ಉಸೆ ಗಿಲ್ಲು ಕಹಕರ್ ಬುಲಾನೆ ಲಗೆ, ಅದನ್ನು ಗಿಲ್ಲು ಅಂತ ಕರೆಯೋಕ್ಕೆ ಶುರು ಮಾಡಿದೆ ಅಂತ. ಇದು 1 ಮಾರ್ಕ್ಸ್ ಕ್ವಶನ್ನು. ಲೇಖಕನೇ ಗಿಲ್ಹರಿಕೋ ಕ್ಯಾ ನಾಮ್ ರಕ, ಏನಂತ ಹೆಸರಿಟ್ರು ಅಂದರೆ ಗಿಲ್ಲು ಅಂತ ಬರಿಬೇಕು. फूल रखने की एक हल्की डालिया में
ರೂಯಿ ಬಿಚಾಕರ್ ಉಸೆ ತಾರ್ ಸೆ ಕಿಟಕಿ ಪರ್ ಲಡ್ಕಾ ದಿಯಾ. ಹೂವಿನ ಇಡೋ ಅಂಥ ಒಂದು ಬುಟ್ಟಿಯನ್ನು ತೊಗೊಂಬಂದೆ, ಅದನ್ನು ಕಿಟಕಿಗೆ ನೇತಾಕಿದೆ, ತಂತಿಯ ಸಹಾಯದಿಂದ ಕಟ್ಟಿದೆ, ಅದಕ್ಕೆ ಹತ್ತಿ ಹಾಸಿದೆ. ವಹಿ 2 ವರ್ಷ ಗಿಲ್ಲು ಕ ಗರ್ ರಹಾ. 2 ವರ್ಷಗಳವರೆಗೆ ಅದೇ ಗಿಲ್ಲುಗೆ ಮನೆ ಅಂತ ಲೇಖಿಕ ಹೇಳ್ಕೊತಾರೆ. 2 ವರ್ಷ ವಹಿ ಗಿಲ್ಲು ಕ ಗರ್ ರಹಾ. 2 ವರ್ಷಗಳವರೆಗೆ ಅದು ಅಲ್ಲೇ ಮಲಗ್ತಾ ಇತ್ತು. वह स्वयं हिलाकर अपने घर में झूलता और अपनी कांच के मनकोसी आंखों से कमरे के भीतर और खिड़की से बाहर न जाने क्या देखता समझता रहता था. 2 ವರ್ಷಗಳವರೆಗೆ ಗಿಲ್ಲು ಅಲ್ಲೇ ಅದೇ ಮನೆ ಅಂತ ತಿಳ್ಕೊಂಡು ಅಲ್ಲೇ ಬಂದು ಮಲಗ್ತಾ ಇತ್ತು. ಸ್ವಯಂ ಇಲಾಕರ್, ತಾನೇ ಅಲ್ಲಾಡಿಸ್ಕೋತಾ ಇತ್ತು ಅಂತ. ಹಿಲಾನ ಅಂದರೆ ಅಲ್ಲಾಡಿಸ್ಕೊಳ್ಳೋದು, ಸ್ವಯಂ ಅಂದರೆ ತಾನೇ ಸ್ವತಃ ಉಯ್ಯಾಲೆ ರೀತಿ ಅದನ್ನು ಅಲ್ಲಾಡಿಸ್ಕೊಂಡು, ಜೂಲ್ತಾತ ಅಂದರೆ ಜೋಕಾಲಿ ಆಡೋದು, ನೇತಾಡ್ತಾ ಇತ್ತು. और अपनी कांच के मनकों से अब कमरे से भीतर और खिड़की से बाहर न जाने क्या देखता समझता रहता था. ಅದೇನು ಮಾಡ್ತಾ ಇತ್ತು ಅಂದರೆ, ನೇತಾಡ್ಬೇಕಾದ್ರೆ ಜೂಲಲ್ಲಿ ಕೂತ್ಕೊಂಡು, ಉಯ್ಯಾಲೆಯಲ್ಲಿ ಕೂತ್ಕೊಂಡು, ಜೂಲ ಅಂದರೆ ಉಯ್ಯಾಲೆ ಅಂತ, ಅದರಲ್ಲಿ ಕೂತ್ಕೊಂಡು ನೇತಾಡ್ತಾ ಇರಬೇಕಾದ್ರೆ ಏನೋ ಯೋಚನೆ ಮಾಡಿಕೊಂಡು, ಕಮ್ರೆಕೆ ಭೀತರ್ ಅಂದರೆ ಕೊಠಡಿ ಒಳಗಡೆ ನೋಡೋದು, ಅವ್ರ ಕಿಟಕಿ ಸೆ ಬಾಹರ್, ಕಿಟಕಿಯಿಂದ ಹೊರಗಡೆ ನೋಡೋದು, ದೇಖ್ತಾ ಸಮಜ್ತಾ रहता था, ನೋಡೋದು, ಏನೋ ತಿಳ್ಕೊಳ್ಳೋಂಗೆ ಕೂತ್ಕೊಳ್ಳೋದು, ಆ ರೀತಿ ಮಾತಾಡ್ತಾ ಇತ್ತು. परंतु उसकी समझदारी और कार्यकलाप सबको आश्चर्य होता था. ಅದರ ಕೆಲಸ, ಕಾರ್ಯಕಲಾಪ ಅಂದರೆ ಕೆಲಸ, ಎಲ್ರಿಗೂ ಆಶ್ಚರ್ಯವನ್ನು ಹುಟ್ಟಿಸ್ತಾ ಇತ್ತು. ಸಮಜ್ದಾರಿ ಅಂದರೆ ಬುದ್ಧಿವಂತಿಕೆ. 4 ಮಾರ್ಕ್ಸಿಗೆ ಬರುತ್ತೆ ಕ್ವಶನ್ನು. ಗಿಲ್ಲುಕೆ ಕಾರ್ಯಕಲಾಪಕ್ಕೆ ಬಾರೆ ಮೇಲೆ ಲಿಖಿ ಅಂತ. ಇವೆಲ್ಲ ಪಾಯಿಂಟ್ಸ್ನ ನೀವು ಸೇರಿಸಿ ಬರೀಬೇಕಾಗುತ್ತೆ. ध्यान आकर्षित करने के लिए जब मैं लिखने बैठती तब अपने और मेरा ध्यान आकर्षित करने की उसे इतनी तीव्र इच्छा होती थी. ಧ್ಯಾನ ಆಕರ್ಷಿತ್ ಅಂದರೆ ಲೇಖಕರು ಅದನ್ನ ನೋಡ್ತಾನೇ ಇರಬೇಕು, ಅವ್ರ ಗಮನನ ತನ್ನ ಕಡೆ ಸೆಳ್ಕೋಬೇಕು ಅಂತ ಗಿಲ್ಲು ಏನು ಮಾಡ್ತಾ ಇತ್ತು ಅಂದರೆ, ಜಬ್ವೆ ಲಿಖನೆ ಬೈಡ್ತಿದ್ದಿ, ಅವ್ರು ಯಾವಾಗಲೂ ನಾನು ಓದಕ್ಕೆ ಕೂತ್ಕೋತಾ ಇದ್ದಾಗ ಅಪ್ನಿ ಅವ್ರ ಮೇರಾ ಧ್ಯಾನ್ ಆಕರ್ಷಿತ್ ಕರ್ನೆ ಕೆ ಲಿಯೆ, ನಾನು ಅದನ್ನು ನೋಡಬೇಕು ಅಂತ ಅದು ಇಷ್ಟಪಡ್ತಾ ಇತ್ತು. ಆಕರ್ಷಿತ್ ಕರ್ನೆ ಕೆ ಲಿಯೆ ಉಸೆ ಇತ್ನಿ ತೀವ್ರ ಇಚ್ಛಾ ಓದ್ತಿತ್ತು, ಅದಕ್ಕೆ ತುಂಬ ಆಸೆ ಆಗ್ತಾ ಇತ್ತು, ನಾನು ನೋಡ್ಬೇಕಲ್ಲ, ನನ್ನನ್ನು ಅವರು ನೋಡಬೇಕು ಲೇಖಕರು ಅಂತ ಅದು ಅನ್ಕೋತಾ ಇತ್ತು ನಾನು ನೋಡೋಕ್ಕೆ. ಉಸೆ ಉಪಾಯ ಖೋಜ್ ನಿಖಲ, ಅದು ಒಂದು ಒಳ್ಳೆ ಉಪಾಯವನ್ನು ರೆಡಿ ಮಾಡ್ತು. ಹೇಗೆ, ಇದು ಕೂಡ 2 ಮಾರ್ಕ್ಸ್ ಕ್ವಶನ್ನು. ಲೇಖಿಕಾ ಕಿ ಧ್ಯಾನ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು ಕ್ಯಾ ಉಪಾಯ ಖೋಜ ಅಂತ ಏನು ಮಾಡ್ತು ಅಂದರೆ, ಜಬ್ ಲೇಖಿಕಾ ಲಿಖನೆ बैठती तब उनकी ध्यान अपनी ओर आकर्षित करने के लिए गिल्लू लेखिका के पैरों तक आकर सर से पर्दे पर चढ़ जाता था. ಲೇಖಕರು ಬರೆಯಕ್ಕೆ ಕೂತ್ಕೊಂಡಾಗ ಅದ್ರ ಗಮನವನ್ನು ಸೆಳಿಬೇಕು ಅಂತ ಸ್ಪೀಡಾಗಿ ಲೇಖಕರ ಕಾಲ್ವರೆಗೂ ಬರೋದು, ಪೈರ್ ಅಂದರೆ ಕಾಲ್ವರೆಗೂ ಬರೋದು. ಅವ್ರು ಸರ್ಸೆ ಪರ್ದೆ ಪರ್, ಸ್ಪೀಡಾಗಿ ಸರಕ್ಕಂತ ಅಲ್ಲಿ ಕಿಟಕಿಗೆಲ್ಲ ಪರ್ದೆ ಹಾಕಿರ್ತಾರಲ್ಲ ಅದ್ರ ಮೇಲೆ ಹತ್ತೋದು. ಅವ್ರು ಉಸಿ ತೇಜಿಸೆ ಉತ್ತರ್ತಾ, ಅದೇ ಸ್ಪೀಡಲ್ಲಿ ಮತ್ತೆ ಕೆಳಗಡೆ ಇಳಿತಾ ಇತ್ತು. ಉಸ್ಕಾ ಯಹ ಕ್ರಮ್ ತಬ್ ತಕ್ ಚಲ್ತಾ ತಾ, ಎಲ್ಲಿವರೆಗೂ ಈ ರೀತಿ ಮಾಡ್ತಾ ಇತ್ತು ಅಂದರೆ, ಜಬ್ ತಕ್ ಲೇಖಿಕಾನೆ ಉಸೆ ಪಕಡ್ನೆ ಕೆ ಲಿಯೆ ನಹಿ ಉಡ್ತಿ, ಎಲ್ಲಿವರೆಗೂ ಲೇಖಕರು ಅದನ್ನ ಹೋಗಿ ಎತ್ಕೊಳ್ಳೋ ತನಕನೂ ಅದು ಅದೇ ಥರ ಮಾಡ್ತಾಯಿತ್ತು. ಸ್ಪೀಡಾಗಿ ಹೋಗೋದು, ಲೇಖಕರ ಕಾಲು ಬಂದು ಮುಟ್ಟೋದು, ಮತ್ತೆ ಕಿಟಕಿ ಮೇಲೆ ಪರ್ದೆನ ಸ್ಪೀಡಾಗಿ ಹತ್ತೋದು, ಅದೇ ಸ್ಪೀಡಲ್ಲಿ ವಾಪಸ್ಸು ಇಳಿಯೋದು. 2 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ. ಲೇಖಿಕಾ ಕಿ ಧ್ಯಾನ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು ಕ್ಯಾ ಕರ್ತಾ ತಾ. ಲೇಖಿಕಾ ಕಿ ध्यान आकर्षित करने के लिए गिल्लू पैर तक आकर सर से पर्दे पर चढ़ जाता था और उसी तेजी से उतरता था. उसका यह क्रम तब तक चलता था जब तक लेखिका उसे पकड़ने के लिए नहीं उड़ती. ಲೇಖಕರು ಅದನ್ನು ಹಿಡ್ಕೊಳ್ಳೋಕ್ಕೆ ಎದ್ದೋಗ್ಬೇಕು, ಅಲ್ಲಿವರೆಗೂ ಅದು ಅದೇ ರೀತಿ ಆ್ಯಕ್ಟಿಂಗ್ ಮಾಡ್ತಾ ಇರೋದು. कभी मैं गिल्लू को पकड़कर एक लंबे लिफाफे में इस प्रकार रख देती. ನಾನೇನು ಮಾಡ್ತಾ ಇದ್ದೆ, ಪದೇ ಹಿಂಗೆ ತೊಂದರೆ ಕೊಡ್ತಾ ಇತ್ತಲ್ಲ, ನನಗೆ ಮಾಡ್ತಾ ಇರುತ್ತಲ್ಲ ಅಂದ್ಬಿಟ್ಟು ಅದನ್ನು ಹಿಡ್ಕೊಂಡು ಏಕ್ ಲಂಬೆ ಲಿಫಾಫೆ, ಒಂದು ದೊಡ್ಡ ಕಾಗದದ ಕವರು, ಲಿಫಾಫೆ ಅಂದರೆ ಕಾಗದ ಪೇಪರ್ ಕವರ್ ಇರುತ್ತಲ್ಲ ಅದನ್ನು ಲಿಫಾಫೆ ಅಂತ ಕರೀತಾರೆ. इस प्रकार रख देती. उसके अगले 2 पंजों और सिर के अतिरिक्त सारा लघुघात लिफाफे के भीतर बंद रहता था. ಘಾಟ್ ಆಗಿಬಿಟ್ಟಿದೆ, ಅದು ಘಾತ್ ಆಗಬೇಕು, ಲಘುಘಾತ್ ಅಂದರೆ ಅದೇನು ಮಾಡ್ತಾಯಿದ್ರು ಅವರು ಅಂದರೆ, ದೊಡ್ಡದೊಂದು ಉದ್ದಕ್ಕಿರೋಂಥ ಪೇಪರ್ ಬ್ಯಾಗ್ ತೊಗೊಂಬರ್ತಾಯಿದ್ರು. ಅದನ್ನು ಯಾವ ರೀತಿಯ ಪೇಪರ್ ಬ್ಯಾಗ್ ಒಳಗಡೆ ಅಳಿಲಿನ ಕೂಡಿಸ್ತಾಯಿದ್ರು ಅಂದರೆ, ಉಸ್ಕೆ ಅಗಲೇ 2 ಪಂಜೆ, ಮುಂದಿನ 2 ಪಂಜೆಗಳು ಅಥವಾ ಕಾಲುಗಳು, ಮತ್ತು ಸಿರ್ ತಲೆ ಮಾತ್ರ ಹೊರಗಡೆ ಬರಬೇಕು.
अतिरिक्त सारा लघुगात लिफाफे के भीतर बंद रहता था. ಉಳಿದಿದ್ದ ದೇಹ ಪೂರ್ತಿ ಆ ಪೇಪರ್ ಬ್ಯಾಗಲ್ಲಿ ಬಂದಿಯಾಗಿ ಇರಬೇಕು, ಹಂಗೆ ಅದನ್ನು ಕೂರಿಸ್ಕೋತಾ ಇದ್ದೆ ಅಂತ ಹೇಳ್ತಾರೆ. ಇದು ಕೂಡ 1 ಮಾರ್ಕ್ಸ್ ಕ್ವಶನ್ನು. ಗಿಲ್ಹರಿ ಕಾ ಲಘುಗಾತ್ ಕಿಸ್ಕೆ ಭೀತರ್ ಬಂದಿ ರಹತಾ ತಾ, ಯಾವುದ್ರೊಳಗಡೆ ಅದನ್ನು ಬಂದಿ ಮಾಡ್ತಾ ಇದ್ರು ಅಂದರೆ ಲಿಫಾಫೆಗೆ ಅಂದರ್ ಅಂತ ಬರಿಬೇಕು. ಲಿಫಾಫೆ ಅಂದರೆ ಪೇಪರಿನ ಬ್ಯಾಗ್. इस अद्भुत स्थिति में कभी कभी घंटों मेज पर दीवार के सहारे कड़ा रखकर वह अपनी चमकीली आंखों से मेरा ಕಾರ್ಯಕಲಾಪ देखा करता था. ಈ ಥರ ಅದ್ಭುತ ಸ್ಥಿತಿಯಲ್ಲಿ ಅಂದರೆ ಈ ಪೇಪರ್ ಬ್ಯಾಗ್ ಒಳಗಡೆ ನಾನು ಇಟ್ಬಿಟ್ರೆ ಅದನ್ನು ಗಂಟೋ ಅಂತ ಎಷ್ಟೋ ಬಾರಿ ಗಂಟೆಗಟ್ಟಲೆ ಅದು ಮೇಜ್ ಪರ್ ದಿವಾರ್ಕೆ ಸಹಾರೆ, ಮೇಜಿನ ಮೇಲೆ ಈ ಗೋಡೆಗೆ ಒರಗಿಸ್ಬಿಡ್ತಾ ಇದ್ದೆ. ದೀವಾರ್ ಅಂದರೆ ಗೋಡೆ, ಅದಕ್ಕೆ ಸಹಾಯದಿಂದ, ಸಹರೆ ಅಂದರೆ ಸಹಾಯದಿಂದ, ಕಡಾ ರಹಕರ್ ಅದನ್ನು ನಿಲ್ಲಿಸ್ಬಿಡ್ತಾ ಇದ್ದೆ. ಅದು ಗಂಟೆಗಟ್ಟಲೆ ಹಂಗೆ ಕೂತ್ಕೋತಾ ಇತ್ತು ಅದರೊಳಗಡೆ. ವಹ್ ಅಪ್ನಿ ಚಮಕೀಲಿ ಆಂಕೋನ್ಸೆ ಮೇರಾ ಕಾರ್ಯಕಲಾಪ ದೇಖಾ ಕರ್ತಾ ತಾ, ತನ್ನ ಹೊಳೆಯುವಂತಹ ಕಣ್ಗಳಿಂದ ನಾನು ಮಾಡೋವಂಥ ಕೆಲಸಗಳನ್ನ ಸುಮ್ಮನೆ ನೋಡ್ತಾ ಕೂತ್ಕೋತಾ ಇತ್ತು ಅಂತ ಹೇಳ್ತಾರೆ. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಇದ್ರ ಕಂಟಿನ್ಯೂಷನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.